ಹಾಯ್ ಎಲ್ರಿಗೂ ನಮಸ್ತೆ. 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತು ನಾನು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಆ ಶುಂಠಿನ ನೀಟಾಗಿ ಮೇಲ್ಗಡೆ ಸಿಪ್ಪೆ ತೆಗೆದು ತೊಳೆದು ಅದನ್ನು ಜಜ್ಕೊತಾ ಇದ್ದೀನಿ. ಇದನ್ನು ಯಾಕೆ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ತುಂಬ ಯೂಸ್ಫುಲ್ ವಿಡಿಯೋ, ಹಾಗಾಗಿ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತ ಇವಾಗ ನಾನು ಶುಂಠಿನ ಜಜ್ಕೊತಾ ಇದ್ದೀನಿ. ಇದೇನಂತ ಅಂದರೆ ಸ್ವಲ್ಪ ತುಂಬ ಜಜ್ಜೋ ಅವಶ್ಯಕತೆ ಏನಿಲ್ಲ. ಅದು ಉಂಡುಂಡೆ ಇರೋವಂಥದ್ದು ಈ ಥರ ಹಿಂಗೆ ಸ್ವಲ್ಪ ಒಡ್ಕೊಂಡ್ರೆ ಸಾಕು, ಅಷ್ಟು ಜಜ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ತೊಗೊತೀನಿ. ಕೆಂಪು ಕಲ್ಲು ಸಕ್ಕರೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿರೋ ಅಂಥದ್ದೇನೆ. ಶುಂಠಿ ಕೂಡ ಅಷ್ಟೇನೆ ತುಂಬಾ ಒಳ್ಳೆಯದು. ಶುಂಠಿ ಪ್ರತಿನಿತ್ಯ ನಾವು ಅಡುಗೆಯಲ್ಲಿ ತಿನ್ನೋದ್ರಿಂದ, ಅಂದರೆ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಆಗಿರ್ಬೋದು, ಅಥವಾ ಶುಂಠಿನ ರಾತ್ರಿ ನೆನೆಸಿ ಬೆಳಗ್ಗೆ ಆ ನೀರು ಕುಡಿಯೋದ್ರಿಂದ ಆಗಿರ್ಬೋದು. ಸೊ ದೇಹಕ್ಕೆ ತುಂಬಾ ಒಳ್ಳೆಯದಿರುತ್ತೆ. ಹಾಗಾಗಿ ಶುಂಠಿ ಪ್ರತಿನಿತ್ಯ ಅಡುಗೆಯಲ್ಲಿ ಯೂಸ್ ಮಾಡೋದು, ಬಳಸೋದು ತುಂಬ ಒಳ್ಳೆಯದಂತ ಹೇಳ್ತಾ, ಈಗ ನಾನು ಕೆಂಪು ಕಲ್ಲು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದು ಏನಂತ ಅಂದರೆ ಇದು ಕೂಡ ಅಷ್ಟೇ ಕೆಮ್ಮಿಗೆ ಮತ್ತು ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಸೊ ಸಕ್ಕರೆ ಬಳಸೋದಕ್ಕಿಂತಲೂ ಈ ಕೆಂಪು ಕಲ್ಲು ಸಕ್ಕರೆ ಬಳಸೋದು ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇದು ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರನೇ. ಸೊ ಈ ಥರ ಶುಂಠಿ ಮತ್ತು ಕೆಂಪು ಕಲ್ಲು ಸಕ್ಕರೆನ ಕುಟ್ಕೋಬೇಕು ಅಂತಂದರೆ, ಅದು ಜಜ್ಕೊಂಡು ಅದು ಸ್ವಲ್ಪ ಪುಡಿ ಅಷ್ಟು ಈ ಥರ ಹಿಂಗೆ ಮಾಡ್ಕೊಬೇಕು. ಇದನ್ನು ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ನನ್ನ ಮಗ ಅಂದರೆ ಲೋಕ್ಷನ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಗಂಟಲಲ್ಲಿ ವೈಟ್ಗೆ, ಅದು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಗಂಟಲಲ್ಲಿ ಸಣ್ಣ ಸಣ್ಣಗೆ ಗುಳ್ಳೆ ಥರ ವೈಟ್ಗಾಗಿದೆ. ಅದು ಇನ್ಫೆಕ್ಷನ್ ಆಗಿದೆ. ಅವನು ಎಂಜಿಲ್ ನುಂಗಕ್ಕಾಗ್ತಾಯಿಲ್ಲ, ಏನೂ ತಿನ್ನೋಕ್ಕಾಗ್ತಾಯಿಲ್ಲ, ನೋವ್ತಾ ಇದೆ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಇದು ಮನೆಮದ್ದು ರಾಮಬಾಣ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ ಆಗುವಂಥದ್ದಿದು. ಇಷ್ಟು ಕುಟ್ಕೊಂಡಾದಮೇಲೆ, ಅಂದರೆ ಇದಿಷ್ಟು ಈ ಹದದಲ್ಲಿ ಜಜ್ಕೊಂಡಾದಮೇಲೆ ಇದನ್ನು ನಾವು ಮಕ್ಕಳಿಗೆ, ಅಂದರೆ ತುಂಬ ಚಿಕ್ಕ ಮಕ್ಕಳಾದರೆ ಇದರಿಂದ ರಸ ತೆಗೆದು ಒಂದು ಅರ್ಧ ಸ್ಪೂನಷ್ಟು ಕುಡಿಸಿದ್ರೆ ಆಗುತ್ತೆ. ನೋಡಿ, ನಿಮಗೆ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಆ ಗಂಟ್ಲಲ್ಲಿ ಆ ಥರ ವೈಟ್ಗೆ ಹುಣ್ಣ ಥರ ಆಗಿದೆ, ವೈಟ್ಗೆ. ಸೊ ಅದಕ್ಕೆ ನಾನು ಇದು ಮಾಡ್ತಾ ಇರೋದು, ಈ ಮನೆಮದ್ದು. ಸೊ ನೋಡಿ, ವೈಟ್ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಇನ್ಫೆಕ್ಷನ್ ಆದರೆ ಅಥವಾ ಕೆಮ್ಮಿತ್ತು ಮತ್ತು ಗಂಟ್ಲಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತ ಅಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಸ್ಪೂನಲ್ಲಿ ಇದನ್ನು ಅಗದ್ಬಿಟ್ಟು ರಸ ಕುಡಿಬೇಕು. ಅಲ್ಲಿ ಚೆನ್ನಾಗಿ ಅಗದು ರಸ ಕುಡಿಬೇಕು. ನೋಡಿ, ಲೋಕ್ಷ ಶುಂಠಿ ಮತ್ತು ಕೆಂಪು ಕಲ್ಲು ಸಕ್ಕರೆ ಹಾಕ್ಬಿಟ್ಟು ಕೊಟ್ಟಿರೋದನ್ನ ಅಗದು ರಸ ಕುಡಿತಾ ಇದ್ದಾನೆ. ಥ್ರೋಟ್ ಇನ್ಫೆಕ್ಷನ್ ಆಗಿರೋದು, ಆ ವೈಟ್ ಗುಣ್ಣ ಆಗಿರೋದಕ್ಕೆ. ಸೊ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಸೊ ಶುಂಠಿ ಎಲ್ಲದಕ್ಕೂ ಒಳ್ಳೆಯದು. ಕೆಂಪು ಕಲ್ಲು ಸಕ್ಕರೆ, ಶುಂಠಿ ಅದು ಫುಲ್ ಖಾರ ಆಗುತ್ತೆ ಗಂಟ್ಲಲ್ಲಿ. ಸೊ ಈ ಟೈಮಲ್ಲಿ ನೀರು ಕುಡಿದೇ ಇದ್ದರೆ ಒಳ್ಳೆಯದು. ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಕೊಟ್ಬಿಟ್ಟು ಒಂದು ದಿವಸಕ್ಕೆ 1 ಸಲ ಅಥವಾ 2 ಸಲ ಅದು ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಜಸ್ಟ್ ಅದು ಅಗದ್ಬಿಟ್ಟು ರಸ ನುಂಗಿದ್ರೇ ಸಾಕು. ಮತ್ತೆ ಹೇಳ್ತಾ ಇದ್ದೀನಿ, ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಯಾವ ವಯಸ್ಸಿನವ್ರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು. ಈ ಥರ ಗಂಟ್ಲುದೇನಾದರೂ ಪ್ರಾಬ್ಲಮ್ ಇದ್ದರೆ, ಇನ್ಫೆಕ್ಷನ್ ಆಗಿತ್ತು, ಗುಳ್ಳೆಗಳಾಗಿತ್ತು ಅಂತ ಅಂದರೆ, ಸೊ ಇದಕ್ಕೆ ಏನಂದರೆ ತುಂಬ ದೊಡ್ಡವರಿತ್ತು ಅಂದರೆ ಇದೇ ಥರ ಕುಟ್ಬಿಟ್ಟು ಅಗದು ರಸ ನುಂಗ್ಬೋದು. ಇಲ್ಲ ತುಂಬ ಚಿಕ್ಕ ಮಕ್ಕಳಿದ್ರು ಅಂತ ಅಂದರೆ ಅದು ರಸ ತೆಗೆದು ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕುಡಿಸಿದ್ರೆ ಆಗುತ್ತೆ. ಒಂದು ದಿವಸಕ್ಕೆ 1 ಸಲ ಅಥವಾ 2 ಸಲ ಕೊಟ್ಟರೆ ಸಾಕಾಗುತ್ತೆ. ಇನ್ನೂ ಇನ್ಫೆಕ್ಷನ್ ಕಮ್ಮಿ ಆಗಲಿಲ್ಲ ಅಂತ ಅಂದರೆ ಡಾಕ್ಟ್ರ್ ಹತ್ರ ಹೋಗೋದು ಒಳ್ಳೆಯದು. ಆದಷ್ಟು ಫಸ್ಟ್ ಒಂದು ಸಲ ಮನೇಲಿ ಟ್ರೈ ಮಾಡಿದ್ರೆ
ಇದಕ್ಕೆ ಸರಿ ಹೋಗುತ್ತೆ, ಖಂಡಿತ ಸರಿ ಹೋಗುತ್ತೆ. ಒಂದು ವೇಳೆ ಸರಿ ಹೋಗಿಲ್ಲ, ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗಿತ್ತು ಅಂದರೆ ಆಮೇಲೆ ನೆಕ್ಸ್ಟು ಹಾಸ್ಪಿಟ್ಲಿಗೋ ಕ್ಲಿನಿಕ್ಕಿಗೋ ಹೋಗೋದು ಒಳ್ಳೆಯದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಹೇಗಿತ್ತು ಈ ವಿಡಿಯೋ ಅಂತ ನೋಡಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು.